ಶಿವಮೊಗ್ಗದಲ್ಲಿ ಶಾಸಕ ಎಸ್.ಎನ್. ಚನ್ನಬಸಪ್ಪ ಅವರು ಸುದ್ದಿಗೋಷ್ಠಿ ನಡೆಸಿ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಜರುಗಿದ್ದು ಈ ಮಹೋತ್ಸವವು ಶಾಂತಿಯುತವಾಗಿ ಯಶಸ್ವಿಯಾಗಲು ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ನಡೆದಂತ 80ನೇ ವರ್ಷದ ಗಣೇಶೋತ್ಸವದ ರಾಜಬೀದಿ ಉತ್ಸವ ಅತ್ಯಂತ ಐತಿಹಾಸಿಕವಾಗಿ ನೆನಪಲ್ಲಿ ಹಿಡಿಯುವಂತ ರೀತಿಯೊಳಗಡೆ ನಡೆದಿದೆ. ಅತ್ಯಂತ ವಿಜೃಂಭಣೆಯಿಂದ ನಡೆದಿರುವಂತ 80ನೇ ವರ್ಷದ ಗಣೇಶೋತ್ಸವ ನಿಜಕ್ಕೂ ಸಂತೋಷ ತಂದಿದೆ. ಅನೇಕ ಆತಂಕಗಳು ಮೂಡಿದಂತ ಸಂದರ್ಭದಲ್ಲೂ ಕೂಡ ಶಿವಮೊಗ್ಗ ಹಿಂದೂ ಸಂಘಟನಾ ಮಹಾಮಂಡಳಿಯ ಗಣೇಶೋತ್ಸವ ಅತ್ಯಂತ ಶಾಂತಿಯುತವಾಗಿ ಅತ್ಯಂತ ವಿಜೃಂಭಣೆಯಿಂದ ಎಲ್ಲರ ಮನಸ್ಸಲ್ಲೂ 80ನೇ ವರ್ಷದ ಉತ್ಸವ ನೆನಪಲ್ಲಿ ಇರೋ ಹಾಗೆ ನಡೆದಿದೆ. ಈ ರೀತಿ ನಡೀಲಿಕ್ಕೆ ಕಾರಣೀಭೂತರಾಗಿರುವಂತಹ ಸಮಸ್ತ ಹಿಂದೂ ಬಾಂಧವರಿಗೆ ಹಾರ್ದಿಕವಾದಂತಹ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಕುಟುಂಬ ಸಮೇತರಾಗಿ ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದು ಕೂಡ ಗಮನಿಸಬೇಕಾದಂತ ಸಂಗತಿ. ಯುವಕರು ಮತ್ತು ಯುವತಿಯರು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಪಾಲ್ಗೊಂಡಿದ್ದು ಅವರ ದೇಶಭಕ್ತಿಯ ಪ್ರಕಟೀಕರಣ, ಗಣಪತಿ ಬಗ್ಗೆ ಇರುವಂತಹ ಒಂದು ಭಕ್ತಿಯ ಸಂಕೇತವಾಗಿ ಇಡೀ ಮೆರವಣಿಗೆಯ ಉದ್ದಕ್ಕೂ ಕೂಡ ಕುಣಿದು ಕುಪ್ಪಳಿಸಿದ್ದು, ಘೋಷಣೆಗಳನ್ನ ಹಾಕಿದ್ದು ನೋಡಿದಾಗ ವೈಭವತೆಗೆ ಮತ್ತೊಂದು ಹೆಸರು ಹಿಂದೂ ಸಂಘಟನಾ ಮಹಾಮಂಡಳಿಯ ರಾಜಬೀದಿ ಉತ್ಸವ ಅಂತ ಹೇಳಿ ಅನಿಸ್ತಾ ಇತ್ತು. ಇದೆಲ್ಲದಕ್ಕೂ ಇಷ್ಟೊಂದು ಚೆನ್ನಾಗಾಗ್ಲಿಕ್ಕೆ, ವೈಭವಿತವಾಗಿ ಆಗ್ಲಿಕ್ಕೆ ವಿಶೇಷವಾಗಿ ಶಿವಮೊಗ್ಗ ನಗರದ ಹಿಂದೂ ಸಮಾಜದ ವಿವಿಧ ಸಮುದಾಯಗಳ ಮುಖಂಡರು, ವಿವಿಧ ಸಮಾಜಗಳ ಸಂಘ ಸಂಸ್ಥೆಗಳ ಪ್ರಮುಖರು ಈ ಕಾರ್ಯಕ್ರಮ ಅತ್ಯಂತ ಚೆನ್ನಾಗಾಗಬೇಕು ಅಂತ ಹೇಳಿ ಸ್ವಯಂ ಅವರೇ ಆಲೋಚನೆಗಳನ್ನ ಮಾಡಿ ಬಂದಂತಹ ಭಕ್ತಾದಿಗಳಿಗೆ, ಜನಸಾಗರಕ್ಕೆ ಊಟ ಉಪಚಾರ ಪಾನೀಯದ ವ್ಯವಸ್ಥೆ, ಬಂದಂತವರಿಗೆ ಯಾವುದೇ ತರದ ತೊಂದರೆ ಆಗದವರ ರೀತಿಯೊಳಗಡೆ ಅವರು ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ರು. ಒಂದ್ ಕಡೆ ಪಲಾವ್ ಕೊಟ್ರೆ ಒಂದ್ ಕಡೆ ಬಿಸಿಬೇಳೆ ಬಾತು ಮತ್ತು ಪಾಯಸ ಕೊಡ್ತಾ ಇದ್ರು. ಬಿಸಿಬೇಳೆ ಬಾತು ಪಾಯಸ ತಗೊಂಬಂದಂತರ ಲಾಡು ಕೊಡೋ ಕೆಲಸ ಬೇರೆ ಬೇರೆ ಸಂಘ ಸಂಸ್ಥೆಯವರು ಮಾಡ್ತಾ ಇದ್ರು. ಬಾಯಾರಿಕೆಯಿಂದ ಬಂದಂತವರಿಗೆ ನೀರು ಕೊಡ್ತಾ ಇದ್ರು, ಮಜ್ಜಿಗೆ ಕೊಡ್ತಾ ಇದ್ರು. ಅಂದ್ರೆ ಶಿವಮೊಗ್ಗ ನಗರ ತಮ್ಮ ಪರಂಪರೆಯನ್ನು ಉಳಿಸುವಂತ ಕೆಲಸವನ್ನ, ದಾಸೋಹಕ್ಕೆ ಹೆಸರಾದಂತ ಒಂದು ಶಿವಮೊಗ್ಗ ಕ್ಷೇತ್ರ. ದಾಸೋಹದ ರೀತಿಯೊಳಗಡೆ ನಡೆದಂಥದ್ದು ತುಂಬಾ ಸಂತೋಷವಾದಂತ ಸಂಗತಿ. ಹಾಗಾಗಿ ಹಿಂದೂ ಸಮಾಜದ ವಿವಿಧ ಸಂಘ ಸಂಸ್ಥೆಗಳು, ಸಮುದಾಯದ ಸಂಘ ಸಂಸ್ಥೆಗಳು, ವಿವಿಧ ಸಮಾಜಗಳ ಮುಖಂಡರು ಮಾಡಿದಂಥ ಈ ಕಾರ್ಯ ಅತ್ಯಂತ ಶ್ಲಾಘನೀಯ. ಅದರ ಪರಿಣಾಮ ಇಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ.